ಎಲ್ಲಿಯೂ ಸಿಗದ ಕಲ್ಪನೆ ಹುಡುಕಿದೆ ನಾನು ನನ್ನೊಳಗೆ. ಎಲ್ಲಿಯೂ ಸಿಗದ ಕಲ್ಪನೆ ಹುಡುಕಿದೆ ನನ್ನೊಳಗೆ ನಾನು. ಈ ಜಗತ್ತಿನೊಳಗೆ ಮನಃಶಾಂತಿಗಿಂತ ಮತ್ತೊಂದು ಶಾಂತಿ, ನೆಮ್ಮದಿ ಬೇರೊಂದಿಲ್ಲ. ನೀನು ಎಷ್ಟೇ ಶ್ರೀಮಂತನಾಗಿರು, ನೀನೆಷ್ಟೇ ಐಶ್ವರ್ಯವಂತನಾಗಿರು, ನೀನೆಷ್ಟೇ ಆಸ್ತಿವಂತನಾಗಿರು, ಆ ಎಲ್ಲ ಆಸ್ತಿ ಐಶ್ವರ್ಯದ ಏನೇ ಇರಲಿ, ಆದರೆ ಮನಃಶಾಂತಿ, ನೆಮ್ಮದಿ ನಿನ್ನೊಳಗಿದೆ. ನಿನ್ನೊಳಗಿದೆ ಅಂದರೆ ಆ ಮನಃಶಾಂತಿಯನ್ನು ನೀನು ಹುಡುಕಲೇಬೇಕು. ಆ ಮನಃಶಾಂತಿ ಹುಡುಕಲೇಬೇಕು. ಆ ಮನಃಶಾಂತಿ ಎಲ್ಲಿದೆ ಅಂದರೆ ಮನಸ್ಸಲ್ಲಿದೆ. ನಿನ್ನೊಳಗಿನ ಮನಸ್ಸು ಹೇಳುತ್ತೆ, ನೀನು ಪ್ರವಾಸವನ್ನು ಮಾಡು, ನೀನು ಜನರ ಜೊತೆಗೆ ಬೆರಿ, ನೀನು ಜನರ ಜೊತೆ ಆತ್ಮೀಯವಾಗಿ ಮಾತನಾಡು, ಜನರೊಂದಿಗೆ ಸ್ನೇಹ ಪ್ರೀತಿಯಿಂದ ಮಾತನಾಡು. ಇದನ್ನು ಯಾರು ಹೇಳುತ್ತದೆ? ಮನಸ್ಸು ಹೇಳುತ್ತದೆ. ಆದರೆ ಆ ಮನಸ್ಸಿನ ತದ್ವಿರುದ್ಧವಾಗಿ ನಿನ್ನ ಬದುಕನ್ನು ನೀನು ಕಟ್ಕೊಳ್ತಿದ್ದೀಯ. ನಿನ್ನ ಬದುಕನ್ನು ಆ ಮನಸ್ಸಿನ ವಿಚಾರ ವಿರುದ್ಧವಾಗಿ ನಿನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದೀಯ. ಕೇವಲ ಆಸ್ತಿ ಮಾಡುವುದರ ಹಿಂದೆ ಓಡಾಡ್ತಿದ್ದೀಯ, ಕೇವಲ ಹಣ ಸಂಪಾದನೆ ಮಾಡುವುದರ ಹಿಂದೆ ಓಡಾಡ್ತಿದ್ದೀಯ, ಕೇವಲ 1000 ವರ್ಷ ಏನು ಬದುಕೋ ಹಾಗೆ, 100 ವರ್ಷದ ಬದುಕೋ ಹಾಗೆ ಬರೀ ಗಳಿಕೆ ಮಾಡಿ ದುಡ್ಡನ್ನು ಕೂಡಿ ಹಾಕೋದಕ್ಕೆ ಓಡಾಡ್ತಾ ಇದ್ದೀಯಾ ಹೊರತು ಮನಸ್ಸಿನ ನೆಮ್ಮದಿಗಾಗಿ ಕಿಂಚಿತ್ತು ಚಿಂತನೆ ಮಾಡದೆ, ಕಿಂಚಿತ್ತು ವಿಚಾರ ಮಾಡದೆ ನಿನ್ನ ಬದುಕು, ನಿನ್ನ ಜೀವನವನ್ನು ಸರ್ವನಾಶ ಮಾಡ್ಕೊಳ್ತಾ ಇದ್ದೀಯ. ಈ ಜಗತ್ತಿನಲ್ಲಿರುವ ಎಲ್ಲ ಸೌಂದರ್ಯವನ್ನು ನೀನು ಸವಿದಿದ್ದೆ, ಆದರೆ ನಿನ್ನ ಮನಸ್ಸಿಗೆ ಸಿಗುವಂಥ ಶಾಂತಿ, ನೆಮ್ಮದಿ ಮತ್ತೆಲ್ಲೂ ಸಿಗಲು ಸಾಧ್ಯನೇ ಇಲ್ಲ. ಇಂಥ ಅದ್ಭುತವಾದಂಥ ಪರಿಸರವನ್ನು ವೀಕ್ಷಣೆ ಮಾಡಿ, ಕೇವಲ ಮನೆಯೊಳಗೆ ಕೂತು ನಿಮ್ಮ ನೆಮ್ಮದಿಯ ಬದುಕನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಕಂಪನಿ, ಕೆಲಸ, ದುಡುಕಿ ಇದರಲ್ಲೇ ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಬೇಡಿ. ಇಂಥ ನಿಸರ್ಗವನ್ನು, ಇಂಥ ಪರಿಸರ, ಇಂಥ ವಿಸ್ಮಯವನ್ನು ನೀವು ನೋಡಿದಾಗ ಮಾತ್ರ ನಿಮ್ಮ ಮನಸ್ಸು ಪ್ರಫುಲ್ಲವಾಗ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಆಪ್ತ ಸಮಾಲೋಚಕನಾಗಿ ನಾನು ನಿಮಗೆ ಹೇಳೋದಿಷ್ಟೇ, ನೀವು ನಿಮಗಾಗಿ ನಿಮ್ಮ ಜೀವನಕ್ಕೆ ಹೋಗಿ, ನಿಮ್ಮ ಮನಸ್ಸಿನ ನೆಮ್ಮದಿಗಾಗಿ ಕೆಲವು ಸಮಯಗಳನ್ನು ತೆಗೆದಿಡಿ, ಕೆಲವು ಹೊತ್ತುಗಳನ್ನು ತೆಗೆದಿಡಿ, ಕೆಲವು ದಿನಗಳನ್ನು ತೆಗೆದಿಡಿ. ನಿಮ್ಮ ಕುಟುಂಬದ ಜೊತೆಗೆ ಇಂಥ ಅದ್ಭುತವಾದ ಕ್ಷೇತ್ರಗಳಿಗೆ, ಅದ್ಭುತವಾದಂಥ ಸ್ಥಾನಗಳಿಗೆ ಬಂದು ನಿಮ್ಮ ಕುಟುಂಬದ ಜೊತೆಗೆ ನೀವು ಕೂಡ್ಕೊಂಡು ಆನಂದವಾಗಿ ಊಟ ಮಾಡ್ಕೊಂಡು ಹೋದರೆ ಅದಕ್ಕಿಂತ ನೆಮ್ಮದಿಯ ಬದುಕು ಮತ್ತೊಂದಿಲ್ಲ. ಅಂಥ ನೆಮ್ಮದಿಯ ಬದುಕಿಗೆ ನೀವು ಬಂದರೆ ಮತ್ತು ನಿಮ್ಮ ಆಯುಸ್ಸು ಇನ್ನೊಂದು 2 ವರ್ಷ, ಇನ್ನೊಂದು 3 ವರ್ಷ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದೇ ಇಲ್ಲ. ಅದಕ್ಕೆ ನಾನು ಹೇಳೋದಿಷ್ಟೇ, ನಿಮ್ಮೆಲ್ಲ ನನ್ನ ಎಲ್ಲ ಫಾಲೋವರ್ಸ್ಗೆ ಹಾಗೂ ನನ್ನ ಎಲ್ಲ ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಆದಷ್ಟು ನೀವು ನಿಮ್ಮ ಸಮಯವನ್ನು ಪರಿಸರ ವೀಕ್ಷಣೆಗಾಗಿ, ಪರಿಸರದ ವಿಸ್ಮಯಗಳನ್ನು ವೀಕ್ಷಣೆ ಮಾಡೋದಕ್ಕಾಗಿ ತೆಗೆದಿಡಿ. ಬದುಕನ್ನು ಕಟ್ಟಿಕೊಳ್ಳಿ. ಕೇವಲ ದುಡಿಕೆ, ಹಣ ಸಂಪಾದನೆ, ಕೂಡಿಡೋದು ಬೇಡ. ಅದರ ಜೊತೆಗೂ ಈ ಇಂಥ ನಿಸರ್ಗವನ್ನು, ಇಂಥ ಪರಿಸರವನ್ನು ವೀಕ್ಷಣೆ ಮಾಡಿರಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು.